ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಪ್ರಸಾರಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಬೋಣ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಅಂಡ್ ನಿನ್ನೆ ಎಪಿಸೋಡಲ್ಲಿ ಉಗ್ರಂ ಮಂಜು ಅವರು ಗಿಲಿ ನಟಂಗೆ ಗಡ್ಡ ಬೋಡಿಸಿದ್ದು ಸರಿತಾ ತಪ್ಪಿತಾ ಫಸ್ಟ್ ನೀವು ಕಮೆಂಟ್ ಮಾಡಿ ಬನ್ನಿ. ಇವಾಗ ಈ ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಬೋಣ. ಸೊ ಗೈಸ್ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಎಪಿಸೋಡ್ ಅಲ್ಲಿ ಒಂದಷ್ಟು ತಪ್ಪುಗಳಾಗೋಯ್ತು. ಅಂಡ್ ಐ ಥಿಂಕ್ ನನಗಂತೂ ಲಿಟರಲಿ ವರ್ಸ್ಟ್ ಅಂತ ಅನಿಸ್ತು. ನೀವು ಅತಿಥಿಗಳನ್ನ ಕರ್ಸಿರೋದು ಏನಕ್ಕೆ? ಅತಿಥಿಗಳು ಬಂದವರು ಏನ್ ಮಾಡ್ಬೇಕಾಗಿತ್ತು? ಅಂಡ್ ಹೌದು, ಗಿಲ್ಲಿ ಅವ್ರದ್ದು ತಪ್ಪಿತ್ತು. ಎಲ್ಲ ಒಂದೆರಡು ಟೈಮು ಪರ್ಸನಲ್ ಆಗಿ ಮಾತಾಡೋದು, ದಟ್ ಈಸ್ ಪರ್ಸನಲ್ ಅಂತಲ್ಲ. ನನಗೆ ಯಾಕೋ ಅನಿಸ್ತಾರದೇನಂತಂದ್ರೆ ಇವರೇ ಬೇಕು ಅಂತಾನೆ ಮೇ ಬಿ ಪ್ರವೋಕ್ ಮಾಡೋ ಥರನೇ ಇತ್ತು ಆಕ್ಚುಲಿ. ಇರಿಟೇಷನ್ ಅಂತ ಹೇಳೋದು ಅಂಡ್ ಈಗ ಈ ಮನೆ ಒಳಗಡೆ ಹೆಂಗೆ ತಡ್ಕೊಂಡಿದ್ದೀರಾ ಅಂತ ಹೇಳೋದು. ಮೇ ಬಿ ನೆಕ್ಸ್ಟ್ ವೀಕ್ಗೆ ಏನೋ ಇನ್ಪುಟ್ಸ್ಗಳು ಕೊಡ್ತಾ ಇದಾರ, ಅದು ನನಗೆ ಗೊತ್ತಿಲ್ಲ. ಮೇ ಬಿ ಕಲಾರ್ಸ್ ಅವರು ಏನಾದರೂ ಸ್ವಲ್ಪ ನೆಗೆಟಿವ್ ಆಗಿ ಮಾಡಕ್ಕೆ ನೋಡ್ತಾ ಇದ್ದಾರೆ ಗಿಲ್ಲಿ ಅವ್ರನ್ನ. ಅದು ಕೂಡ ಲೈಕ್ ನೀವು ಒಂದು ಗಮನ ಹರಿಸಿ ಗೈಸ್, ಆ್ಯಕ್ಚುಲಿ ಇಲ್ಲೆಲ್ಲೂ ಕೂಡ ಗಿಲ್ಲಿ ಅವ್ರದ್ದು ಒಂದು 10% ತಪ್ಪಿದ್ರೆ 90% ಮಂಜು ಅವ್ರದ್ದು ತಪ್ಪಿದೆ. ಬರ್ದಂಥ ಅತಿಥಿಗಳು ಅತಿಥಿಗಳಾಗಿ ಉಳ್ಕೊಳ್ಳಿಲ್ಲ. ನಿನ್ನೆಯಿಂದ ಅದೇ ಬರ್ತಾ ಇರೋದು ಆ್ಯಕ್ಚುಲಿ ಮಾತುಗಳು. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಹೇಳ್ತೀನಿ, ಆ್ಯಕ್ಚುಲಿ ಇವರು ಮಂಜು ಅವ್ರನ್ನ ಕರ್ಸ್ಕೊಂಡಿರೋದು ಏನಕ್ಕೆ? ಪರ್ಸನಲ್ ಆಗಿ ಅವರ ಒಂದು ವೆಡ್ಡಿಂಗ್ ಆನಿವರ್ಸರಿ ಆಚರಣೆ ಮಾಡ್ಕೊಳ್ಳೋಕೆ ಕರ್ಸ್ಕೊಂಡಿದ್ದಾರೆ. ಸಾರಿ, ವೆಡ್ಡಿಂಗ್ ಆನಿವರ್ಸರಿ ಇಲ್ಲ, ಮದುವೆ ಆಗ್ತದೆ, ಬ್ಯಾಚುಲರ್ ಪಾರ್ಟಿ ಆಚರಣೆ. ಸಿ ಗೈಸ್, ಇದೊಂದು ನೆಪ ಅಷ್ಟೇ. ಬ್ಯಾಚುಲರ್ ಪಾರ್ಟಿ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಬಿಗ್ ಬಾಸ್ ಅವರು ಎಕ್ಸ್ ಕಂಟೆಸ್ಟೆಂಟ್ಗಳಂತ ಕರ್ಸ್ಬಿಟ್ಟು ಅವ್ರನ್ನೇ ನೀವು ಅತಿಥಿಗಳಾಗಿ ಮಾಡ್ಬೋದಾಗಿತ್ತು. ನೀವು ಯಾವ್ದೋ ಬ್ಯಾಚುಲರ್ ಪಾರ್ಟಿ ಆ ಪಾರ್ಟಿ ಅನ್ಕೊಂಡು ಅಲ್ಲ, ಅನ್ನೆಸರಿ. ನಾವು ಆಕ್ಚುಲಿ ಅವರ ಒಂದು ಪರ್ಸನಲ್ ನ ನೋಡೋದಕ್ಕೆ ನಾವು ಬಿಗ್ ಬಾಸ್ ಒಳಗಡೆ ಬಂದಿರೋದ. ನಾವು ಬಿಗ್ ಬಾಸ್ ನ ನೋಡ್ತಿರೋದು ಯಾಕೆ ಅಂದ್ರೆ ಒಳಗಡೆ ಇರುವಂತ ಕಂಟೆಸ್ಟೆಂಟ್ ಗಳನ್ನ ನೋಡೋದಕ್ಕೆ. ಒಳಗಡೆ ಜನಗಳು ಏನ್ ಮಾಡ್ತಾರೆ. ಈ ಪ್ರೆಸೆಂಟ್ ಕಂಟೆಸ್ಟೆಂಟ್, ನಾನು ಎಕ್ಸ್ ಕಂಟೆಸ್ಟೆಂಟ್ ಅಲ್ಲ, ಹಂಗಂದ್ರೆ ಎಕ್ಸ್ ಕಂಟೆಸ್ಟೆಂಟ್ ಇದು ಪ್ರೆಸೆಂಟ್. ಸಿ ಎಕ್ಸ್ ಕಂಟೆಸ್ಟೆಂಟ್ ಕೂಡ ಬಂದು ಮಜಾ ಮಾಡ್ಬೋದಾಗಿತ್ತು ನನ್ನ ಪ್ರಕಾರ. ಇಬ್ರು ಕೂಡ ಒಳಗಡೆ ಸೇರ್ಕೊಂಡು ಐ ಥಿಂಕ್ ಒಬ್ಬೊಬ್ಬರು ಒಂದೊಂದು ಟೀಮಲ್ಲಿ ಸೇರ್ಕೊಂಡು ಆ ಒಂದು ಟಾಸ್ಕ್ ಆಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೌದು, ಎಕ್ಸಾಕ್ಟ್. ಏನಂದ್ರೆ ಇವಾಗ ಒಂದ್ ಕಡೆ ಆ ಮನೆಯಲ್ಲಿ ಇರುವಂತ ಕಂಟೆಸ್ಟೆಂಟ್ಗಳೇ ಅರ್ಧ ಜನ ಅತಿಥಿಗಳಾಗೋದು, ಅರ್ಧ ಜನ ಮತ್ತೆ ಸ್ಟಾಫ್ ಮೆಂಬರ್ಗಳಾಗೋದು. ಸೊ ಅದರಲ್ಲಿ ಹೌದು ಅದರಲ್ಲೇನೆ ಎಕ್ಸ್ ಕಂಟೆಸ್ಟೆಂಟ್ ಗಳು ಬಂದ್ಬಿಟ್ಟು ಅರ್ಧ ಜನ ಅತಿಥಿಗಳು ಅರ್ಧ ಜನ ಸ್ಟಾಫ್ ಮಾಡ್ಬಿಟ್ಟು ಮತ್ತೆ ಟೈಮು 2 days ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ 2 days ಇವ್ರು ಬಂದು ಅದರಲ್ಲಿ ಯಾರಿಗೆ ಹೈಯೆಸ್ಟ್ ಕಾಯಿನ್ಸ್ ಯಾರು ಪಡ್ಕೊಂಡಿರ್ತಾರೋ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟು ಬಿದ್ ಮಾಡ್ಬೋದಾಗಿತ್ತು. ಬಟ್ ಉಲ್ಟಾ ಮಾಡಿದ್ರು ಗುರು ಬಿಗ್ ಬಾಸ್ ಅವರು. ಏನು ತಲೆಯಲ್ಲಿ ಇಟ್ಕೊಂಡಿದ್ರು ಅಪ್ಪ ಈ ಐಡಿಯಾಗಳು ಮಾಡ್ತಾ. ಆಕ್ಚುಲಿ ಏನಂತಂದ್ರೆ ಲೈಕ್ ಇಲ್ಲಿ ಉಗ್ರಂ ಮಂಜು ಅವರು ಮೊನ್ನೆ ಲೈಕ್ 2 days ಬಿಫೋರ್ ಲೈಕ್ ಗಿಲ್ಲಿ ನಟ ಅವರು ಲೈಕ್ ಬಿಗ್ ಬಾಸ್ ಅವರು ನಿಮ್ ಮದುವೆ ಲೈಕ್ ಸೆಟ್ ಆಗಿದೆ ಅಂತಂದಾಗ ಲೈಕ್ 2ನೇದ 3ನೇದ ಅಂತಂದಾಗ ಉಗ್ರಂ ಮಂಜು ಅವರು ಕೋಪಗೊಂಡ್ರು. ಲೈಕ್ ಯಾಕೆ ಪರ್ಸನಲ್ ಆಗಿಲ್ಲ ತಗೊಂಬೇಡಪ್ಪ ಅಂತ ಹೇಳಿದ್ರು. ಓಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅದು ಗಿಲ್ಲಿ ನಟರು ತಪ್ಪಿತ್ತು. ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಲೈಕ್ ಅಗೈನ್ ಈಗ ಬ್ಯಾಚುಲರ್ ಪಾರ್ಟಿ ಅಂತ ಅರೇಂಜ್ ಮಾಡಿದಾಗ ಸೊ ದಟ್ ಅವ್ರು ಪರ್ಸನಲ್ ಅಲ್ಲಿ ಶೇರ್ ಮಾಡ್ಕೊತಾ ಇದ್ದಾರೆ. ಅಲ್ಲೂ ಕೂಡ ಪರ್ಸನಲ್ ಅನ್ನೋದು ಬರಬಾರ್ದಿತ್ತಲ್ಲ. ಯಾಕೆ ಬಿಗ್ ಬಾಸ್ ಓಕೆ ಬಿಗ್ ಬಾಸ್ ಅವ್ರು ಕೂಡ ಯಾಕೆ ಕೊಟ್ರಲ್ಲಿ ಅಲ್ಲಿ ಅವತ್ತು ಪರ್ಸನಲ್ ಆಗಿ ಅಂತೆಲ್ಲ ಮಾತಾಡಿದಾಗ ಲೈಕ್ ಇಂಟರ್ಫಿಯರ್ ಆದಾಗ ಲೈಕ್ ಗಿಲ್ಲಿ ಕಾಮಿಡಿ ಮಾಡೋದು ನೀವು ಯಾಕೆ ಇದು ಮಾಡ್ತಾ ಇರೋದು, ಬಿಗ್ ಬಾಸ್ ಅವ್ರು ಇಂಟರ್ಫಿಯರ್ ಆಗಬೇಕಿತ್ತಲ್ಲ, ಅದ್ಯಾಕಾಗಿಲ್ಲ. ಆ್ಯಂಡ್ ನಿನ್ನೆ ಯಾಕೆ ಉಗ್ರ ಮಂಜುರ ಒಂದು ಸ್ಟೇಜ್ ಸಿಕ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಯಾಕೆ ಸುಮ್ಮನೆ ದುಡ್ಡೆಲ್ಲ ಹಾಳು ಮಾಡ್ತೀರಾ? ಅಷ್ಟೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಬಿಟ್ಟು ಬ್ಯಾಚುಲರ್ ಪಾರ್ಟಿ ಬಂದಿರೋದೇ ದೊಡ್ಡ ಬ್ಯಾಚುಲರ್ ಪಾರ್ಟಿ ಅಂತ ಗೊತ್ತಾನೆ. ಅದಕ್ಕೊಂದು ಸ್ಟೇಜ್ ಹಾಕಿ ಅವ್ರಿಗೊಂದು ಇದು ಸೀಟ್ಸ್ ಹಾಕಿ ಅವರು ಅದು 10 minutes ಲೈಕ್ 5 to 10 minutes ಮಾತಾಡೋಕ್ಕೆ ಸ್ಕ್ರೀನ್ ಸ್ಪೇಸ್ ಕೊಟ್ಟು ಗುರು ಬೇಜಾನ್ ಸ್ಕ್ರೀನ್ ಸ್ಪೇಸ್ ಲೈಕ್ ಎಷ್ಟೋ ಜನ ಎಂಟರ್ಟೈನ್ಮೆಂಟ್ ಮಾಡಿರ್ತಾರೆ ಗುರು. ಅದನ್ನ ಲೈಕ್ ಲೈವಲ್ಲಿ ಹಾಕಿರ್ತಾರೆ, ಎಪಿಸೋಡಲ್ಲಿ ಹಾಕಲ್ಲ. ನೀವು ಸುಮ್ಮನೆ ಅನ್ನೆಸರಿ ಒಂದು ಇದನ್ನೆಲ್ಲ ತಗೊಂಡು ಎಪಿಸೋಡ್ ಹಾಕಿ ನಮಗೂ ಕೂಡ ಬೋರ್ ಮಾಡ್ತೀರಾ. ಲಿಟ್ರಲಿ ನನಗೆ ಆ 10 ನಿಮಿಷ 15 ನಿಮಿಷ ಏನು ಲೈಕ್ ಅವ್ರು ಮಾತಾಡ್ತಿರೋ ನನಗೆ ಲಿಟ್ರಲಿ ಬೋರ್ ಅನಿಸ್ತು. ಯಾಕಾದ್ರಪ್ಪ ಈಗ ಈ ಥರ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಅನಿಸ್ತು. ಆ್ಯಂಡ್ ನಿನ್ನೆ ಆ್ಯಕ್ಚುಲಿ ಎಪಿಸೋಡಲ್ಲಿ ಲೈಕ್ ಸ್ಟಾರ್ಟ್ ಆಗಬೇಕಾದ್ರೆ ನಿಮ್ಗೆ ಗೊತ್ತಿದೆ ಅಶ್ವಿನಿ ಮ್ಯಾಮ್ ಅವರು ಮತ್ತು ಗಿಲ್ಲಿ ಅವರು ಅಭಿ ಅವರು 3 ಜನ ಮಾತಾಡ್ತಾ ಇರ್ತಾರೆ. ಲೈಕ್ ಅಭಿ ಅವರು ಇಲ್ಲಿ ಸ್ಫೂರ್ತಿ ತುಂಬಿಸ್ತಾ ಇರ್ತಾರೆ. ಅಂದ್ರೆ ಧೈರ್ಯ ತಗೋ, ಲೈಕ್ ನೀನೇ ಅವ್ರೇನೋ ರೇಕ್ಸಿರು ಕೂಡ ನೀನು ಲೈಕ್ ತಾಳ್ಮೆ ಕಳ್ಕೊಬೇಡ, ಯಾವುದೇ ಕಾರಣಕ್ಕೂ ಇದು ಟಾಸ್ಕ್ ತರ ನೋಡು ಅಂತ ಹೇಳ್ತಾ ಇರ್ತಾರೆ ಅವರು. ಆಕ್ಚುಲಿ ಅಭಿಷೇಕ್ ನನ್ನ ಪ್ರಕಾರ ಅದು ಹೇಳಕ್ಕೂ ನಾಲಾಯಕ್ ಅಂತ ಹೇಳ್ತೀನಿ. ನೀವು ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕೋ ಅಲ್ಲಿ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಟಾಸ್ಕ್ ರೀತಿ ನೋಡು. ಟಾಸ್ಕ್ ರೀತಿ ನೋಡಿದಿದ್ರೆ ಪರ್ಸನಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ನೀವ್ ಯಾಕ್ರಿ ಸುಮ್ಮನೆ ಇದ್ರಿ? ನಿಮ್ಮ ಸ್ಟಾಫ್ ಮೆಂಬರ್ಗಳನ್ನ ನೀವು ಬಿಟ್ಕೊಟ್ಟಂಗ ಆಯ್ತು. ಆಕ್ಚುಲಿ ಬಿಗ್ ಬಾಸ್ ಅವ್ರು ಇಂಟರ್ವ್ಯೂ ಆಗ್ತಾರೆ, ಬಿಗ್ ಬಾಸ್ ಅವ್ರು ನಿಮ್ದೇ ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ನಾವು ಹೇಳಿದ್ದು ಲೈಕ್ ಏನಪ್ಪಾ ಅಂತಂದ್ರೆ ಚೌಕಟ್ ಒಳಗಡೆ ಇತ್ತ ಇಲ್ಲ ಅಂತ ಹೇಳಿದ್ರು. ನೀವು ಅವಾಗ ಇಲ್ಲ ಬಿಗ್ ಬಾಸ್ ನನ್ಗೆ ಅನ್ಸ್ತು ಚೌಕಟ್ ಒಳಗಡೆ ಇದ್ವಿ. ರೋಸ್ಟ್ ಮಾಡೋದು ಹಂಗೆ ಗುರು. ರೋಸ್ಟ್ ಅಂತಂದ್ರೆ ಅದೇ ತರನೇ ಇರುತ್ತೆ. ನೀನ್ ಆಕ್ಚುಲಿ ರೋಸ್ಟ್ ತರ ತಗೊಳ್ಬೇಕು. ನೀನ್ ಅದನ್ನ ಬಿಟ್ಟು ಪರ್ಸನಲ್ ಆಗಿ ತಗೊಳಕ್ ಹೋದ್ರೆ ಅದು ಹರ್ಟ್ ಆಗುತ್ತೆ ಯಾರಿಗಾದ್ರೂ ಅಷ್ಟೇ. ಪರ್ಸನಲ್ ಆಗಿ ತಾಳಿ ರಜತ್ಗೆ ಹೆಂಗಾದ್ರು ಮಾಡಿ ಗಿಲ್ಲಿಗೆ ಹೆಂಗೂ ಟಾಂಗ್ ಕೊಡಕ್ ಆಯ್ತಲ್ವಲ್ಲ, ಈ ನನ್ ಮಗ ನಮ್ಗೆ ಈ ಒಳ್ಳೆ ಉರ್ಸ್ತಾ ಕೂತವ್ರಲ್ಲ, ನಾವ್ ಏನು ಮಾತಾಡಕ್ ಆಯ್ತಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗ ಒಂದು ಅದು ಊಟದ ವಿಚಾರಕ್ಕೆ ಬಂತು. ಅದೇ ತಂದು ಹಾಕೋರು ಅನ್ನೋದು ವಿಚಾರಕ್ಕೆ ಇಟ್ಕೊಳ್ಳಿ ಈ ಪರ್ಸನಲ್ ಆಗಿ ಮಾಡ್ತಾ ಇದೆಯಾ ಕಣ ಏನೋ ಇದನ್ನ ಹಾಳು ಮಾಡ್ತಾ ಇದೆಯಾ, ಇಲ್ಲಿ ಸಿಚುವೇಶನ್ ಹಾಳು ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಂದ್ರು. ಅಲ್ಲಿ ಉಗ್ರಂ ಮಂಜು ಬಂದ್ರು, ಇವರಿಬ್ರು ಬಂದ್ರಲ್ಲ ಅಂದ್ಬಿಟ್ಟು ತ್ರಿವಿಕ್ರಮ ಚೈತ್ರ ಅವರು ಲೈಕ್ ಅವರು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿ ಚೂರು ಬಂದ್ರು ಅಷ್ಟೇ. ಜಾಸ್ತಿ ಅಂತ ಹೇಳ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅಂಡ್ ಇನ್ನು ರೋಸ್ಟ್ ಅಂತಂದ್ರೆ ಇನ್ನೆಂಗಾಗುತ್ತೆ ಆಕ್ಚುಲಿ ಪರ್ಸನಲ್ ಅಂತಂದ್ರೆ ಲೈಕ್ ಮೊನ್ನೆ ಹೇಳೋದಲ್ಲ, ಅದು ಟಾಸ್ಕ್ ಇಲ್ದೇ ಇರ್ಬೇಕಾದ್ರೆ ಹೇಳಿದ್ರು ಟಿವಿ ಮುಂದೆ ಕೂತ್ಕೊಂಡು ಬಿಗ್ ಬಾಸ್ ಮುಂದೆ. ಮತ್ತೆ ಅದಾದ್ಮೇಲೆ ಲೈಕ್ ಮೋಕ್ಷಿತ್ ಅವರು ಬ್ಯಾಚುಲರ್ ಪಾರ್ಟಿ ಬಂದಿದ್ದೀವಿ ಅಂತ ಹೇಳಿದಾಗ ನೀವು ಬಿಟ್ಟು ಊಟ ಮಾಡಕ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಇಂಟರ್ನ್ ಮಾಡಿದ್ದು ಅದು ಸ್ವಲ್ಪ ಪರ್ಸನಲ್ ಇತ್ತು, ಅದು ಟಾಸ್ಕ್ ಆಗಿರ್ಲಿಲ್ಲ. ಓಕೆ, ಅಕ್ಸೆಪ್ಟ್ ಮಾಡ್ಕೊಂಡು.
ನೆನ್ನೆ ಆಕ್ಚುಲಿ ರೋಸ್ಟಿಂಗ್ ಟೈಮಲ್ಲಿ ಟಾಸ್ಕ್ ಹಾಕಿ ಕೊಟ್ಟಿದ್ರು, ಅದನ್ನ ರಜತ್ ಅವ್ರು ಎತ್ಕೊಂಡು ಲೈಕ್ ಅದನ್ನ ಮಾಡಿದ್ರು. ಅಂಡ್ ನೆನ್ನೆ ಆಕ್ಚುಲಿ ಗೈಸ್ ಇನ್ನೊಂದು ನನಗೆ ವರ್ಸ್ಟ್ ಅಂತ ಹೇಳಿದ್ದು, ಉಗ್ರ ಮಂಜು ಅವ್ರು ಏನ್ ಬೇಕು ಅಂತ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ, ನೀವು ಅಲ್ಲಿ ಗಿಲ್ಲಿಗೆ ಹೇಳ್ತಾರೆ ಏನಂತಂದ್ರೆ, ಗಿಲ್ಲಿ ನಿಮ್ಮ ಮನೆ ಜನಕ್ಕೆಲ್ಲ ಮಾಮೂಲಿ ಇದಾರಲ್ಲ ಸ್ಟಾಫ್ಗಳಿಗೆಲ್ಲ ಊಟ ಅವರೇ ಕೈಯಾರ ಬಡಿಸ್ಬೇಕಂತೆ. ಅವ್ರು ಬಡಿಸಾದ್ಮೇಲೆ ಊಟ ತಿಂದಾದ್ಮೇಲೆ ಇವ್ರು ಊಟ ಮಾಡ್ಬೇಕಂತೆ. ಅದು ಯಾವ್ದ್ರಿ ನ್ಯಾಯ? ಗಿಲ್ಲಿ ಯಾವ ರೆಸಾರ್ಟ್ ಅಲ್ಲಿ ಈ ತರ ಬಂದ್ಬಿಟ್ಟು ಗೆಸ್ಟ್ಗಳು ಬಂದ್ಬಿಟ್ಟು ಈ ತರ ಸ್ಟಾಫ್ಗಳಿಗೆ ಹೇಳ್ತಾರೆ, ಎಲ್ರಿ ಇದ್ದೀರಾ ನೀವು ಮಂಜು ಅವರೇ, ಏನ್ರಿ ಅದು ಆಟಗಳು ನಿಮ್ದು, ನೀವು ಆಡಿದ ಆಟಗಳು, ನೀವು ಮಾಡಿದ ರೂಲ್ಸ್ಗಳ ಅಲ್ಲ, ಇದು ಸರ್ವಾಧಿಕಾರಿ ರೂಲ್ಸ್ ಆಯ್ತು ಇವಾಗ ಅಲ್ವಾ? ಸೊ ನೀವ್ ಹೇಳಿ ಗೈಸ್, ಸರ್ವಾಧಿಕಾರಿಗಳು ಬಿಗ್ ಬಾಸ್ ಮನೆ ಒಳಗಡೆ ನನ್ನ ಪ್ರಕಾರ ಎಕ್ಸ್ ಕಂಟೆಸ್ಟೆಂಟ್ಗಳು ಇದುವರೆಗೂ ಹಿಸ್ಟ್ರಿಲಿ ಯಾರಾದ್ರೂ ಬಂದಿದಾರ? ಲಾರ್ಡ್ ಪ್ರಥಮ್ ಅವ್ರು ಬಂದಿದ್ರು, ಬಟ್ ಲಾರ್ಡ್ ಪ್ರಥಮ್ ಅವ್ರನ್ನ ಆಲ್ರೆಡಿ ಲಾರ್ಡ್ ಪ್ರಥಮ್ ಅಂತ ಕರೆದಿದ್ ರೀಸನ್ ಇದಕ್ಕೋಸ್ಕರ ಸರ್ವಾಧಿಕಾರಿ. ಹೌದು, ಬಟ್ ಲಾರ್ಡ್ ಪ್ರಥಮ್ ಈ ರೇಂಜಿಗೆಲ್ಲ ಆಡಿರ್ಲಿಲ್ಲ ಗೈಸ್. ನಾನು ಬರ್ಕೊಡ್ತೀನಿ, ಲಾರ್ಡ್ ಪ್ರಥಮ್ ಅವ್ರ ಪಾಪ ಮಾತಲ್ಲೇ ಗೆಲ್ಲಕ್ ಹೋದ್ರು. ಅಂದ್ರೆ ಏನೋ ಒಂದು ತಿಳಿಸ್ಬೇಕು ಅಂತಂದ್ರೆ ಮಾತಲ್ಲಿ ತಿಳಿಸೋರು, ಕೆಲಸ ಮಾಡಿಸ್ಬೇಕು ಅಂದ್ರೆ ಮಾತಲ್ಲೇ ತಿಳಿಸಿರೋರು. ಅಂಡ್ ಈ ತರ ಎಲ್ಲ ದೌಲತ್ ಯಾವತ್ತೂ ತೋರಿಸಿಲ್ಲ. ಐ ಥಿಂಕ್ ಮಂಜು ಅವರು ಅಲ್ಲಿ ಲೈನ್ ಕ್ರಾಸ್ ಮಾಡ್ಬಿಟ್ರು. ಅಂದ್ರೆ ಇವ್ರು ಆಮೇಲೆ ಅದಲ್ಲದೆ ಜಸ್ಟ್ ಪರ್ಸನಲ್ ಆಗಿ ತಗೊಳ್ಬೇಡಿ. ನಿಮಿಷ ಇನ್ನೊಂದು ಹೇಳ್ತಾರೆ ಅಲ್ಲಿ, ಆಕ್ಚುಲಿ ಲೈಕ್ ಊಟ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಆಚ ಕಡೆ ಹೋಗ್ತಾರ. ಸೊ ಅದು ಸ್ವಲ್ಪ ಹೋಗ್ಬೇಕಾದ್ರೆ ಲೈಕ್ ಆ ಬೋಂಡ ಎತ್ಕೊಂಡು ತಿನ್ಬಿಡ್ತಾರೆ ಯಾರು, ಗಿಲ್ಲಿ ನಟ ಅವರು. ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ? ಆಮೇಲೆ ರಕ್ಷಿತ್ ಅವರು ಲೈಕ್ ಕುಕ್ಕರ್ ತಗೊಂಡು ಲೈಕ್ ಡೈನಿಂಗ್ ಟೇಬಲ್ ಬರ್ತಾ ಇರ್ತಾರೆ, ನಿಗಡದ ಅರ್ಥ ಆಗಲ್ವಾ ಅವ್ರ ಕೈ ತರಿಸು ಹಂಗೆ ಹೆಂಗೆ ಅಂತ. ನಾಚಿಕೆ ಆಗೋಲ್ಲ ನಿಮ್ಗೆಲ್ಲ 12 ಜನಕ್ಕೆ ಅಂತ ನಾಚಿಕೆ ಆಗಲ್ವ ಅಂತ ಪದ ಯೂಸ್ ಮಾಡ್ತಾರೆ ಇಲ್ಲಿ ಮಂಜು ಅವರು. ಅಲ್ಲ ಸ್ವಾಮಿ, ನಾಚಿಕೆ ಯಾಕ್ರಿ ಆಗ್ಬೇಕಲ್ಲಿ? ಲೈಕ್ ನಿಮ್ಗೆ ನಾಚಿಕೆ ಆಗ್ಬೇಕು ಈ ತರ ಮಾತಾಡ್ತಾ ಇರೋದಕ್ಕೆ, ಈ ತರ ರೂಲ್ಸ್ ಆಗ್ತಾ ಇರೋದಕ್ಕೆ, ಈ ತರ ಲೈಕ್ ಕಿಂಡಲ್ ಮಾಡ್ತಾ ಇರೋದಕ್ಕೆ. ಅಲ್ಲಿ ಆಕ್ಚುಲಿ ಅಶ್ವಿನಿ ಮೇಡಮ್ ಅವರು ಕೂಡ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಅಭಿಷೇಕ್ ಮ್ಯಾನೇಜರ್ ಆಸ್ ಎ ಕ್ಯಾಪ್ಟನ್ ಅವರು, ಏನ್ರಿ ಮಾಡ್ತಿದ್ರಿ ನೀವು? ನಿಮ್ಮ ಸ್ಟಾಫ್ಗಳನ್ನ ನೀವು ಡಿಫೆಂಡ್ ಮಾಡ್ಕೋಬೇಕು ತಾನೆ, ಹೋಗ್ಬಿಟ್ಟು ನಾಚಿಕೆ ಆಗಲ್ವಾ ಹಂಗೆ ಅಂತ ಇದ್ದೀರಲ್ಲ. ಗೆಸ್ಟ್ಗಳು ಆ ಥರ ಬಂದವರಲ್ಲ ಆ ಥರ ಟ್ರೀಟ್ ಮಾಡ್ತಾರೆ ಅಂದರೆ ಸ್ವಲ್ಪ ಹೋಗ್ಬಿಟ್ಟು ನಿಂತ್ಕೊಂಡು ನೀವು ಮಾತಾಡ್ಬೇಕಲ್ವೇನ್ರಿ ಅಭಿಷೇಕ್ ಅವರೇ? ನನ್ನ ಪ್ರಕಾರ ನೀವು ಆಸ್ ಎ ಕ್ಯಾಪ್ಟನ್ ಆಗಿ ಲಕ್ಕಲ್ಲೇ ನಾನು ಹೇಳ್ತೀನಿ, ಲಕ್ಕಲ್ಲೇ ಇವರು ಇಲ್ಲಿ ತಕ್ಕ ಬಂದರು, ಲಕ್ಕಲ್ಲೇ ಕ್ಯಾಪ್ಟನ್ ಆದರು. ಲೈಕ್ ದಿ ಕ್ಯಾಪ್ಟನ್ಶಿಪ್ ಅದು 0 ಗೈಸ್. ನಾನು ಲಿಟ್ರಲಿ ಬರ್ಕೊಡ್ತೀನಿ. ಅಭಿಷೇಕ್ ಅವರು ವ್ಯಕ್ತಿತ್ವ ಚೆನ್ನಾಗಿತ್ತು ಇಷ್ಟು ದಿನ, ಓಕೆ ವ್ಯಕ್ತಿತ್ವ ಓಕೆ, ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಟಾಸ್ಕ್ಗಳು ಕೂಡ ಏನಂತ ಆಡಿಲ್ಲ. ಆ್ಯಂಡ್ ಇಲ್ಲಿ ಬಂದರೆ ಕ್ಯಾಪ್ಟನ್ಶಿಪ್ ಕೂಡ ನಿಮ್ಗೆ ಗೊತ್ತಿರಾಗೆ ಲೈಕ್ ಬೆಲ್ಲೋಡೆ ಇದರಲ್ಲಿ ಅಶ್ವಿನಿ ಮ್ಯಾಮ್ ಅವರು ಬೇಕು ಅಂತ ಬಿಟ್ಕೊಂಡು ಹಾಗೆ ಇವ್ರು ಕ್ಯಾಪ್ಟನ್ ಆದರು. ಸೊ ದಟ್ ನನ್ನ ಪ್ರಕಾರ ಅಭಿಷೇಕ್ ಅವರು 0 ಅಂತ ಹೇಳ್ತೀನಿ ಗೈಸ್ ಲಿಟ್ರಲಿ ಇಲ್ಲಿ. ಸೊ ಗೈಸ್, ಅದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋನ ನೀವು ನೋಡ್ತಾ ಇರ್ತೀರಾ, ತುಂಬ ಜನ ಏನು ಮಾಡ್ತೀರಾ ಅಂದರೆ ಲೈಕ್ ಕೊಡಲ್ಲ. ಆ್ಯಂಡ್ ಹೊಸಬ್ರು ನೋಡ್ತೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಗೈಸ್. ನಮ್ಮ ಒಂದು ಸ್ಮಾಲ್ ಯೂಟ್ಯೂಬರ್ಸ್ನ ನೀವು ಬೆಳೆಸಬೇಕು. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಮೋಸ್ಟ್ ಆಫ್ ಆಲ್ ತುಂಬ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಮಾತುಗಳನ್ನ. ಆ್ಯಂಡ್ ಆನೆಸ್ಟ್ ರಿವ್ಯೂ ಕೊಡ್ತೀನಿ ಅಂತ ಕೂಡ ನೀವು ಹೇಳ್ತಾ ಇರ್ತೀರಾ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಹೊಸಬ್ರು ನೋಡ್ತಾರೆ, ನನ್ನ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಕೊಡ್ತೀವಿ. ನಾವು ಯಾವುದೇ ಕೂಡ ಒಂದು ಪಾರ್ಷಿಯಲ್ ರಿವ್ಯೂಟಿ ಅಂದರೆ ನಾವು ಯಾವುದೋ ಒಬ್ಬರಿಗೆ ಕಂಟೆಸ್ಟೆಂಟ್ ಫೇವರಿಸ್ ಆಗಿ ಮಾಡಲ್ಲ. ಯಾರ್ದು ತಪ್ಪಿತ್ತೋ ಆ ತಪ್ಪು ಅಂತ ಹೇಳ್ತಾ ಇರ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ತುಂಬ ಜನ ಅದನ್ನು ಇಷ್ಟಪಡ್ತೀರಾ. ದಯವಿಟ್ಟು ಗೈಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಓಕೆನಾ? ಸೊ ಆ್ಯಂಡ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಮಾತಾಡಬೇಕಾಗಿರೋದೇನಪ್ಪ ಅಂತಂದ್ರೆ ಮಂಜು ಅವ್ರ ಬಗ್ಗೆನೇ ಮಾತಾಡೋಣ. ಆಯ್ತು, ನೀವು ಪರ್ಸನಲ್ ಆಗಿ ಏನೋ ಬಂದ್ರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಪಾಪ ಏನೋ ನಿಮಗೂ ಇರುತ್ತಲ್ವ, ಯಾಕಂದ್ರೆ ಎಕ್ಸ್ ಕಂಟೆಸ್ಟೆಂಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಮನೆ ಒಳಗಡೆ ಏನೋ ಬಂದಿದ್ದೀರಾ, ಮದುವೆ ಆಗ್ತಾ ಇದ್ದೀರಾ, ಒಳ್ಳೇದಾಗಲಿ ನಿಮಗೂ ಕೂಡ. ಬಟ್ ನೀವು ಪರ್ಸ್ನಲ್ ಆಗಿ ತಗೊಳ್ಬಾರ್ದು ಅಂತಂದಿದ್ದಾಗ ಒಂದು ಆ್ಯಂಗಲ್ ಅಲ್ಲಿ ನಿಮ್ಮವರು ಈಗ ಸದ್ಯಕ್ಕೆ ಏನೊಂದು ಫಿಯಾನ್ಸಿ ಅವ್ರು ಆಗ್ತಾ ಇದಾರೋ ಅವರು ಹಾಕ್ತಂತ ಸ್ಟೇಟಸ್ ತುಂಬಾ ಕಡೆ ರೂಮರ್ ಆಗ್ತದೆ. ಅಂಡ್ ಇದೊಂದು ಒಂದೇ ಕಡೆ ನ್ಯೂಸ್ ಚಾನಲ್ಗಳಲ್ಲಿ ಕೂಡ ಇದು ಆಲ್ರೆಡಿ ಬಂದ್ಬಿಟ್ಟಿದೆ. ಅಂದ್ರೆ ಇವ್ರು ಆಗ್ತಂತ ರೀತಿ ಹೆಂಗಿತ್ತು ಅಂತಂದ್ರೆ, ಗಿಲ್ಲಿನ ನೆಗೆಟಿವ್ ಮಾಡೋದ್ರ ಥರನೇ ಕಂಪ್ಲೀಟ್ ನೆಗೆಟಿವ್ ಇದು. ಗಿಲ್ಲಿ ಅವರು ಒಂದು ಹುಡುಗಿನ ಹಿಡ್ಕೊಂಡು, ಅದು ನಾನು ಆಕ್ಚುಲಿ ಬೇರೆ ಶೋಗಳು ಗೆದ್ದಿದ್ದಾರೆ, ಬಟ್ ಆ ಒಂದು ವರ್ಡಿಂಗ್ಸ್ ನಾನು ಇಲ್ಲಿ ಯೂಸ್ ಮಾಡಂಗಿಲ್ಲ, ಕಾಪಿರೈಟ್ಸ್ ಬರುತ್ತೆ, ಅದಕ್ಕೋಸ್ಕರನೇ. ಸೊ ಐ ಥಿಂಕ್ ಏನ್ ಹೇಳ್ತಾರೆ ಗೊತ್ತಾ, ಗಿಲ್ಲಿ ಅವರು ಒಂದು ಹುಡುಗಿನ ಹಿಡ್ಕೊಂಡು ಡ್ಯಾಶ್ ಕೊಟ್ಬಿಟ್ಟು ಗೆದ್ರಂತೆ. ಐ ಥಿಂಕ್ ನೀವು ಕಮೆಂಟ್ ಮಾಡಿ ಗೈಸ್, ಏನ್ ಕೊಟ್ರು ಅಂತ. ಆಕ್ಚುಲಿ ತುಂಬಾ ಜನ ಸ್ಟೋರಿ ನೋಡಿರ್ತಾರೆ ಆಲ್ರೆಡಿ, ಅದು ತುಂಬಾ ಜನ ನನಗೆ ಹೇಳ್ತಾ ಇದ್ರು ನೋಡಿ ಅಂತ. ಸೊ ಅದನ್ನ ನೋಡಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಿನಗೆ ಅನ್ನ ಹಾಕೋಕೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಅಲ್ಲಿ ಬಿಗ್ ಬಾಸ್ ಅವ್ರಿಗೆ ಅವರ ವೈಫ್ ಅವ್ರು ಏನ್ ತಿಳ್ಕೊಬೇಕಾಗಿತ್ತು ಅಂತಂದ್ರೆ, ಆಗೋವಂತ ವೈಫ್ ಅವರು. ಸೊ ಐ ಥಿಂಕ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಂದು ಹಾಕೋರು ಅಂತ ಹೇಳಿದ್ದವರು, ದುಡ್ಕೊಂಬಂದ್ ತಂದಾಕ್ತೀನಿ ಅಂತಲ್ಲ. ಎಕ್ಸಾಂಪಲ್ ಲಾಸ್ಟ್ ತಂದು ಕೊಡೋರು ಅಂತ ಹೇಳ್ತಾರೆ. ನಾನು ತಂದು ಹೊರಗಡೆಯಿಂದ ನಾನು ದುಡ್ದುಬಿಟ್ಟು ತಂದ್ಬಿಟ್ಟು ನನ್ನ ದುಡ್ಡಲ್ಲಿ ನಾನು ಕೊಡ್ತಾ ಇಲ್ಲ, ತಂದು ಕಿಚನ್ ಇಂದ ತಂದು ಹಾಕೋ. ಯಾಕಂದ್ರೆ ಅವರು ಸರ್ವರ್ ರೋಸ್ಟ್ ಅಂದ್ರೆ ಅದೇ ಆಗಿರುತ್ತೆ. ರೋಸ್ಟ್ ಲಾಸ್ಟ್ ಅಲ್ಲೂ ಕೂಡ ನಿನ್ನೆ ನೋಡಿ, ಒಂದು ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾದ್ರೆ ಕುಲ್ಮೆ ಬಗ್ಗೆ ಏನ್ ಸಖತ್ತಾಗಿ ಮಾಡ್ತಾರೆ ಗುರು. ಕುಲ್ಮೇಲೆ ತಟ್ಟಿದ್ರು, ಆದ್ರೆ ಆ ಕುಲ್ಮೆ ಅವ್ರಿಗೆ ಗೊತ್ತಾಗಿಲ್ಲ. ಆ ಕುಲ್ಮೇಲೆ ತಟ್ಟಂತ ಕತ್ತಿ ಇವಾಗ ಸಪ್ಲೈಯರ್ ಆಗಿ ಬಂದ್ ಬರುತ್ತೆ. ಅಂದ್ರೆ ಅವ್ರು ವಿನ್ನರ್ ಆಗ್ತೀನಿ ಅಂತ ಹೇಳಿಲ್ಲ, ಸಪ್ಲೈಯರ್ ಆಗಿ ನಿಮ್ಗೆ ತಂದ್ಕೊಡ್ತೀನಿ ಅಂತ ಅವ್ರು ಹೆಂಗೆ ಕಾಮಿಡಿ ಮಾಡ್ತಾರೆ, ಇನ್ಸ್ಟೆಂಟ್ ಕಾಮಿಡಿ. ಆಮೇಲೆ ನಮ್ಮ ಇದು ಗಣೇಶ್ ಮುಂಗಾರ ಮಾಡೋದು ಏನ್ ಕ್ರೇಜಿ ಗೈಸ್, ಆ ಮನುಷ್ಯನ ಟ್ಯಾಲೆಂಟ್ ಆಕ್ಚುಲಿ. ಸೊ ಹ್ಯಾಟ್ಸ್ ಆಫ್. ಅಂಡ್ ಐ ಥಿಂಕ್ ಆಲ್ಮೋಸ್ಟ್ ಎವ್ರಿಥಿಂಗ್ ಹೇಳ್ಬೇಕು ಅಂತಂದ್ರೆ, ಐ ಥಿಂಕ್ ನೀವು ಪರ್ಸನಲ್ ಆಗಿ ಹೋದಾಗ ಇಲ್ಲೂ ಕೂಡ ಪರ್ಸನಲ್ ಆಗಿ ಹೋಗ್ತಾ ಇದೆ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಉಗ್ರ ಮಂಜೂರು ಗಡ್ಡ ಬೋಳ್ಸಿದ್ದು. ಯಾಕ್ರಿ ಸ್ವಾಮಿ ಗಡ್ಡ ಬಡ್ಸಕ್ ಹೋದ್ರೆ? ನಿಮ್ಗೆ ಯಾವ ರೆಸಾರ್ಟ್ ಅಲ್ಲಿ ಸ್ವಾಮಿ ನಿಮ್ಗೆ ಗಡ್ಡ ಬಡ್ಸಕ್ ಹೇಳಿದ್ದು? ಅಲ್ರಿ ಏನ್ರಿ ಅದು ಉಗ್ರ ಮಂಜೂರೇ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಸ್ವಲ್ಪ ಥಿಂಕ್ ಮಾಡ್ರಿ. ಅಲ್ಲಿ
ಪಾಪ ಗಿಲ್ಲಿಯವ್ರು ಏನಕ್ಕೋ ಕರ್ಕೊಂಡು ಹೋಗ್ತಾರೆ ಮೇ ಬಿ ಇವ್ರಿಗೇನೋ ಲೈಕ್ ಏನೋ ಬೇಕಿತ್ತು ಅದಕ್ಕೋಸ್ಕರ ಬಾಪ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಗಡ್ಡ ಬಡ್ಸಕ್ ಹೋದಾಗ ಬಾಯಿಲಿಂದ ಕರೀತಾರೆ ಗಿಲ್ಲಿಯವರು ಶಾಕ್ ಆಗ್ತಾರೆ. ಅಣ್ಣ ಬೇಡ ಅಣ್ಣ ಅಂತಂತಾರೆ, ಸುಂದಿರೋ ಅಂತಂತಾರೆ. ಏನಕ್ಕೆ ಸರ್ ಆಕ್ಚುಲಿ ಅಲ್ಲಿ ನಿಮ್ಗೆ ರೆಸ್ಪೆಕ್ಟ್ ಕೊಟ್ರು, ಲೈಕ್ ಉಗ್ರ ಮಂಜು ಅವರೇ ನಿಮ್ಗೆ ರೆಸ್ಪೆಕ್ಟ್ ಕೊಟ್ರು ಗಿಲ್ಲಿಯವರು. ಆ ರೆಸ್ಪೆಕ್ಟ್ ನೀವು ಲೈಕ್ ದುರುಪಯೋಗ ಪಡಿಸ್ಕೋಬೇಡಿ. ಯಾಕಂತಂದ್ರೆ ಅವ್ರ ತಾಳ್ಮೆಗೂ ಒಂದು ಪರೀಕ್ಷೆ, ತಾಳ್ಮೆಗೂ ಒಂದು ಲಿಮಿಟ್ಸ್ ಇದೆ. ಆ ಲಿಮಿಟ್ಸ್ ನ ನೀವು ಕ್ರಾಸ್ ಮಾಡಿ ಆಯ್ತು ಮುಗ್ದೋಯ್ತು. ಇನ್ನೇನಿದ್ರು ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬರ್ಬೇಕು ಶ್ರೀಕೃಷ್ಣ ತರ. ಸೊ ಶ್ರೀಕೃಷ್ಣ ಯಾವ ರೀತಿ ಶಿಕ್ಷೆ ಕೊಡ್ತಾರೋ ಹಂಗೆ ನಿಮ್ಗೂ ಕೂಡ ಶಿಕ್ಷೆ ಕೊಡಲೇಬೇಕು. ಅಲ್ಲಿ ತನಕ ನೀವೇನಾದ್ರು ಮನೆಯಿಂದ ಆಚೆ ಹೋದ್ರೆ ಲೈಕ್ ಕನ್ನಡ ಜನತೆ ಬಿಡಲ್ಲ ಅಂತ ನನ್ನ ಪ್ರಕಾರ ಗೊತ್ತು. ಆಚೆನೂ ರಿವೆಂಜ್ ಅಂತಾರೆ ನನ್ನ ಪ್ರಕಾರ. ಈಗ ಯಾಕಂದ್ರೆ ಈಗ ತುಂಬಾ ಹದ್ಮೀರ್ ಬಿಡಿದ್ದಾರೆ. ಐ ಮೀನ್ ಇನ್ನೊಂದ್ ಏನಂತಂದ್ರೆ ಗಿಲ್ಲಿ ಅಪೋಸ್ ಮಾಡ್ತಾರೆ ಸರ್ ಯಾಕೆ, ಆಮೇಲೆ ಇನ್ನೊಂದು ಸುಮ್ಮನೆ ಆಗ್ಬಿಡ್ತಾರೆ. ಯಾಕೆ ಬೇಕಪ್ಪ ನನ್ನಿಂದ ಏನಾರ ಪಾಯಿಂಟ್ಸ್ ಹೋಗ್ಬಿಡ್ತೆ ನಮ್ಮ ಮನೆಯವ್ರಿಗೆ, ಅದೊಂದೆಲ್ಲ ಯೋಚನೆ ಮಾಡ್ತಾರೆ. ಐ ಥಿಂಕ್ ಮಂಜು ಅವರು ಮಾಡಿದ್ದು ಗೈಸ್ ತಪ್ಪು, ಬಿಗ್ಗೆಸ್ಟ್ ಮಿಸ್ಟೇಕ್ ಇಂದ ಬಿಗ್ ಬಾಸ್ ಹೌಸ್ ಅಲ್ಲಿ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಒಬ್ಬ ಪರ್ಸನಲ್ ನೀವು ಚೆನ್ನಾಗಿದ್ಬಿಟ್ಟು ಗಿಲ್ಲಿ ತುಂಬಾ ಪರಿಚಯ ಇದ್ದು ಮನೆ ಒಳಗಡೆ, ಈಗ ಲಾಸ್ಟ್ ಟೈಮ್ ಮನೆ ಒಳಗಡೆ ಇದ್ದವರೇ ಎಲ್ಲ ಬೋಳ್ಸಿದ್ರಪ್ಪ. ಚಂದ್ರಣ್ಣ ಅವ್ರಿಗೂ ಕಾಮಿಡಿಯಿಂದ ಪರಿಚಯ ಇದ್ದು, ಜೊತೆಗೆ ಮನೆ ಒಳಗಡೆ ಕೂಡ 2-3 ಗಂಟೆ ಉಳ್ಕೊಂಡಿದ್ರು. ಅದೇ ಗಿಲ್ಲಿ ಏನ್ ಮಾಡಿದ್ರು ಗೊತ್ತಾ, ಗಿಲ್ಲಿನೂ ಕೋಪ ಮಾಡ್ಕೊಂಡ್ರು. ಬಟ್ ಸ್ಟಿಲ್ ಅದೇನೋ ಕೆಂಪೇಗೌಡ ಎಲ್ಲ ಮೀಸೆ ಮಾಡ್ಕೊಂಡು ಅದಾದ್ಮೇಲೆ ತಾನೇ ಬೋಳ್ಸಿದ್ ಕಂಪ್ಲೀಟ್ ಆಗಿ ಬೇಜಾರ್ ಮಾಡ್ಕೊಂಡ್ರು. ಬಟ್ ಸುಮ್ನೆ ಆಗ್ಬಿಟ್ರು, ಓಲಿ ಬಿಡಿ ಯಾಕೆ ಹೈಲೈಟ್ ಮಾಡಕ್ ಹೋಗೋದು ಅನ್ನೋದು ಸುಮ್ನೆ ಆಗ್ಬಿಟ್ರು. ಬಟ್ ಇದು ಹಂಗಲ್ಲ, ರೆಸಾರ್ಟ್ ಟಾಸ್ಕ್ ಅಲ್ಲಿ ಯಾರು ಮಾಡ್ತಾರೆ ಒಬ್ರು ಗೆಸ್ಟ್ ಆಗಿ ಬಂದು ಅವ್ರು ಪ್ರೀತಿಯಿಂದ ಮಾತಾಡಿಸಿ ಚೆನ್ನಾಗಿದ್ದು ಮಾಡಿದ್ರೆ ಮೇ ಬಿ ಇದು ಬೇರೆ ತರ ಕಾಣಿಸ್ತಾ ಇತ್ತು. ಬಟ್ ಇದು ಅವ್ರ ಹತ್ರ ಮಾಡ್ಲಿಲ್ಲ. ಅಂಡ್ ಗೈಸ್ ಐ ಥಿಂಕ್ ಇದು ತುಂಬಾ ದೊಡ್ಡ ತಪ್ಪು. ಇನ್ನೊಂದು ಧನುಷ್ ಬಗ್ಗೆನೂ ಕೂಡ ಮಾತಾಡ್ಬೇಕು ಗೈಸ್. ಆಕ್ಚುಲಿ ನನಗೆ ಬೇಜಾರಾಗಿದೆ ಏನ್ ಗೊತ್ತಾ ಗೈಸ್, ಅಂದ್ರೆ ಇವರೇ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರನೇ ಲೈಕ್ ಗಿಲ್ಲಿ ಅವ್ರು ಏನ್ ಮಾಡ್ತಾರೆ, ಲೈಕ್ ಹುಡುಗಿ ತರ ವೇಷ ರೆಡಿ ಮಾಡ್ಕೊಂಡು, ಸ್ಪಂದನ ಹುಡುಗನ್ ತರ ವೇಷ ರೆಡಿ ಮಾಡ್ಕೊಂಡು ಮಾಡಲ್ ತರ ಲೈಕ್ ಆಕ್ಟ್ ಮಾಡ್ತಾ ಇರ್ತಾರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ. ಅಂಡ್ ಹಿಂದ್ಗಡೆ ಗಿಲ್ಲಿ ಸಮಥಿಂಗ್ ಏನೋ ಬರ್ಕೊಂಡಿರ್ತಾರೆ. ಇಲ್ಲಿ ಟಾಂಗ್ ಕೊಡ್ತಾರೆ ತ್ರಿವಿಕ್ರಮ್ ಅವರು ಮತ್ತೆ ಧನುಷ್ ಕೂಡ ಕೂತ್ಕೊಂಡು. ಇವನ್ ಸ್ವಂಟ ನೋಡಿದ್ರೆ 3 ದಿವಸ ಊಟ ಸೇರಲ್ಲ ಅಂತ ಟಾಂಗ್ ಕೊಡ್ತಾರೆ. ಆಲ್ರೆಡಿ ಸ್ವಾಮಿ ಒಬ್ಬ ಕಲಾವಿದಂಗೆ ಅವನ ಕಪ್ಪಗಿದ್ದಾನೆ ಬೆಳ್ಳಗಿದ್ದಾನೆ ಅಂತ ಬಿಟ್ಟು ಡಿಸ್ಕ್ರಿಮಿನೇಟ್ ಮಾಡ್ತೀನಿ ನೀವು. ಧನುಷ್ ಕೂಡ ಆಸ್ ಎ ಕಲಾವಿದ ಆಗಿ ನಿಮ್ಗೆ ಸ್ವಲ್ಪ ಬುದ್ಧಿ ಇಲ್ವಲ್ರಿ, ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತೀರಲ್ರಿ. ಇಷ್ಟು ದಿನ ನೀವು ಚೆನ್ನಾಗಿರ್ರಿ, ಸ್ಟಾರ್ಟಿಂಗ್ 3-4 ವಾರ ಅಯ್ಯೋ ಜಮ್ ಆಫ್ ಎ ಪರ್ಸನ್ ಒಳ್ಳೆ ವ್ಯಕ್ತಿತ್ವ ಧನುಷ್ ಕೊಡೋದು, ಟಾಸ್ಕ್ ಕೊಟ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಸಮವ್ ಇವರೇ ಮೇ ಬಿ ಟಾಪ್ 5 ಟಾಪ್ 2 ಟಾಪ್ 3 ಎಲ್ಲ ಬರ್ಬೋದು ಅಂತ ಅನ್ಕೊಂತಾ ಇದೀವಿ. ಈಗ ನೀವೇನು ಈ ತರ ಮಾತಾಡ್ತಾ ಇದ್ರಲ್ಲ, ನಿಮ್ಮ ವ್ಯಕ್ತಿತ್ವ ಏನು ಅಂತ ಎದ್ದು ಕಾಣಿಸ್ತಾ ಇದೆ. ಕನ್ನಡ ಜನತೆ ಎದ್ದು ನಿಮ್ಗೆ ಮಕ್ಕಕ್ಕೆ ಹೋಗಿತಾ ಇದ್ರೆ ಈ ತರ ಮಾತಾಡೋದನ್ನೆಲ್ಲ ಬಿಟ್ಬಿಡ್ರಿ. ಪಾಪ ಗಿಲ್ಲಿ ಅಟ್ಲೀಸ್ಟ್ ಮುಂದೆ ಬಂದು ನಾನು ಬಂದಿರೋ ಗೆಸ್ಟ್ಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋಣ, ಲೈಕ್ ಏನೋ ಒಂದು ಲಕ್ಸಡ ಖುಷಿಯಾಗಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಅದಕ್ಕೆ ಅಪ್ರಿಷಿಯೇಟ್ ಮಾಡಿ. ದಯವಿಟ್ಟು ನಿಮ್ ಕೈಲಿ ಅಪ್ರಿಷಿಯೇಟ್ ಮಾಡಕ್ಕಾಗ್ಲಿಲ್ವಾ, ಬಾಯಿ ಮುಚ್ಕೊಂಡು ಸುಮ್ಮನೆ ಅಲ್ಲ. ನಿಮ್ದು ಪಾಯಿಂಟ್ ಹೈಲೈಟ್ ಆಗ್ತಿಲ್ಲ ಬ್ರೋ. ನೀವು ಏನ್ ಮಾಡ್ತಾ ಇದೀರಾ ಗೊತ್ತಾ, ಆಕ್ಚುಲಿ ಗಿಲ್ಲಿ ಅವ್ರನ್ನ ಒಂಥರ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡ್ದಂಗ ಆಯ್ತು ನೀವು. ಆಕ್ಚುಲಿ ಪಾಪ ಒಬ್ಬ ಅವನು ಕಷ್ಟಪಟ್ಬಿಟ್ಟು ಪಾಪ ಸೀರೆ ಹಾಕೊಂಡು ಪಾಪ ಏನೋ ನಮಗೂ ನನ್ ಖುಷಿ ಅನ್ನಿಸ್ತು ಗುರು. ಅಷ್ಟೆಲ್ಲ ಮಾಡಿದ್ರು ಕೂಡ ಗಿಲ್ಲಿ ಅವರು ಪಾಪ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಮಧ್ಯದಲ್ಲಿ ಸಾರಿ ಕೂಡ ಕೇಳ್ತಾರೆ, ಅದನ್ನ ಮಾತಾಡ್ತೀನಿ ಅದೇನು ಅಂತ. ಸೊ ಇಷ್ಟೆಲ್ಲ ಆಗಿರುತ್ತೆ, ಸ್ಟಿಲ್ ಆದ್ರೂ ಗಡ್ಡ ಎಲ್ಲ ಬೋಳ್ಸ್ಕೊಂಡಿರ್ತಾರೆ. ಆದ್ರೂ ಬಂದ್ಬಿಟ್ಟು ಜನಗಳಿಗೆ ಎಂಟರ್ಟೈನ್ ಮಾಡ್ಬೇಕು, ಮನೆ ಒಳಗಡೆ ಇರೋ ಗೆಸ್ಟ್ಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅಂತ ಸೀರೆ ಎಲ್ಲ ಉಡ್ಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಒಂದಷ್ಟು ಪೋಸ್ಗಳನ್ನ ಕೊಡ್ತಾರೆ. ಇಲ್ಲಿ ಹಿಂದೆ ಕೂಡ ಬರ್ಕೊಂಡಿರ್ತಾರೆ ಗಿಲ್ಲಿ ಲವ್ ಮಂಜಾ ಅಂತ ಬರ್ಕೊಂಡಿರ್ತಾರೆ. ಆಕ್ಚುಲಿ ಅದನ್ನ ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅವ್ರು ಇಲ್ಲಿ ಕುತ್ಕೊಂಡು ಟಾಂಗ್ಗಳು ಕೊಟ್ಕೊಂಡು ಜೊತೆಗೆ ಧ್ರುವಂತ್ ಬಗ್ಗೆನೂ ಮಾತಾಡ್ತಾ ಇರ್ತಾರೆ ಕುತ್ಕೊಂಡು. ಧನುಷ್ ಅವ್ರು ಇನ್ನೊಂದು ಇದಕ್ಕೆ ಮುಂಚೆ ಹೇಳಿದ್ದೇನೆ ಅಂತಂದ್ರೆ, ಧ್ರುವಂತ್ ಅವರು ಈಗ ಗಿಲ್ಲಿ ಇರಿಟೇಷನ್ ಬೇಕಾದ್ರೆ ತಡ್ಕೋಬೋದಂತೆ. ಆದ್ರೆ ಧ್ರುವಂತ್ ಇರಿಟೇಷನ್ ಲೈಕ್ ಎಪಿಕ್ ಆಗಿ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ, ತಡ್ಕೊಳಕ್ಕಾಗಲ್ಲ ಧ್ರುವಂತ್ ಅಂತ ಅಲ್ಲೂ ಕೂಡ ಟಾಂಗ್ ಕೊಡ್ತಾರೆ. ಇವ್ರಿಗೆ ಯಾರು ಹೇಳಿದ್ದು ಇನ್ನೊಬ್ರ ಬಗ್ಗೆ ಇವ್ರು ಬಂದು ಮಾತಾಡುವಂತ, ಇವ್ರದ್ದು ಏನಿದೆ ಅವ್ರು ಮಾತಾಡ್ಬೇಕು. ಆಕ್ಚುಲಿ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಹೇಳಿದ್ರೆ ಧನುಷ್ ಅವ್ರು ಹಿಂದೆ ಮುಂದೆ ಮಾತಾಡ್ತಾರೆ, ನಮಗೂ ಇರಿಟೇಷನ್ ಅಂತ ಅನ್ಸುತ್ತೆ. ನೀವು ಗೇಮ್ ಆಡ್ರಿ ಗುರು ಅಂತಂದ್ರೆ ಸೇಫ್ ಗೇಮ್ ನನ್ನ ಪ್ರಕಾರ ಗೈಸ್ ಆಕ್ಚುಲಿ ಹೌದು ತಪ್ಪು ಅಂತಾನೆ ಹೇಳ್ತೀನಿ. ಬಿಗ್ ಬಾಸ್ ಮನೆ ಒಳಗಡೆ ನೀವು ಗೆಲ್ಲೋದಕ್ಕೆ ಹೋಗಿದ್ರೆ ಗೆಲ್ಲೋದಕ್ಕೆ ಹೋಗೋರ ಸರ್ವೇ ಆಗಕ್ಕೆ ಹೋಗೋರ ಇವರು ಯಾರು. ನನ್ನ ಪ್ರಕಾರ ಹಿಂಗೆ ಅನಿಸ್ತೈತೆ ಗೈಸ್. ನಾನು ಬಾಯಲ್ಲಿ ಹೇಳ್ಬಾರ್ದು ಅಂತ ಪ್ರತಿ ಸತಿ ನಾನು ರಿವ್ಯೂ ಮಾಡ್ಬೇಕಾದ್ರೆ ಅನ್ಕೊಳ್ತಾ ಇದ್ದೆ. ಒಬ್ರನ್ನ ಕಪ್ ಕೊಟ್ಬಿಟ್ಟು ಆಕ್ಚುಲಿ ಇನ್ನೊಬ್ಬ ಸುಮ್ಮನೆ ಸರ್ವೈವ್ ಆಗ್ಬಿಡೋಣ, ಹೆಂಗೋ ಒಂದು ವಾರದವರೆಗೂ ಇದ್ಬಿಟ್ರೆ ಅದು ಸುಮಾರಾಗಿ ದುಡ್ಡು ಬರ್ತದೆ ಅನ್ನೋ ಥರ ಪ್ಲಾನ್ ಮಾಡ್ತಾರೆ ಗೈಸ್. ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರೋದು ನೀವು ಕಪ್ರ ಗೆಲ್ಲೋದಕ್ಕೆ ತಪ್ಪೋ ಸರಿ. ನನ್ನ ಪ್ರಕಾರ ಧ್ರುವಂತ್ ಅವ್ರು ಹೌದು ಒಂದೊಂದು ಟೈಮಲ್ಲಿ ಸ್ವಿಚ್ ಆಗ್ತಾ ಇರ್ತಾರೆ. ಬಟ್ ಕೆಲವೊಂದು ಕಡೆ ಫೈರ್ ಆಗ್ಬೇಕು ಅಂದ್ರೆ ಫೈರ್ ಆಗ್ತಾರೆ, ಅಂದ್ರೆ ಅವರೂ ಮಾತಾಡ್ತಾರೆ. ಬಟ್ ಅಂದ್ರೆ ಅವ್ರು ಎಲ್ಲಿ ಮಾತಾಡ್ತಾರೆ ಗೊತ್ತಾ, ಒಬ್ಬೊಂದು ಪರ್ಸನ್ ಹತ್ರ ಕುತ್ಕೊಂಡು ಇಷ್ಟ ಆದ್ರೆ ಮಾತಾಡ್ಬಿಟ್ಟು ಯಾವಾಗ ಒಂದು ಟೈಮ್ ಬರುತ್ತೆ ಅದನ್ನ ಶೂಟ್ಔಟ್ ಮಾಡ್ಬಿಡ್ತಾರೆ. ಈಗ ಒಂದು ಸ್ಟೇಜ್ ಸಿಗುತ್ತೆ ಸಡನ್ ಆಗಿ, ಈಗ ನೋಡಿ ಅಶ್ವಿನಿ ಅವ್ರ ವಿರುದ್ಧನೂ ಮಾತಾಡಿದ್ರು, ಎಲ್ಲರ ವಿರುದ್ಧನೂ ಮಾತಾಡ್ತಾರೆ, ಜಾನ್ವಿ ವಿರುದ್ಧನೂ ಮಾತಾಡ್ತಾ ಇದ್ರು. ಬಟ್ ಸಡನ್ ಆಗಿ ಒಂದು ಸ್ಟೇಜ್ ಸಿಗುತ್ತೆ, ಅವ್ರಿಗೆ ಆಪೋಸಿಟ್ ಆಗುತ್ತೆ, ಮತ್ತೆ ಶೂಟ್ಔಟ್ ಮಾಡ್ತಾರೆ, ಎಲ್ಲ ಫುಲ್ ಕಕ್ಬಿಡ್ತಾರೆ ಒಂದೇ ಸತಿಗೆ. ಬಟ್ ಇವ್ರು ಧನುಷ್ ಅವ್ರು ಹಂಗೆ ಮಾಡಲ್ಲ ಗೈಸ್. ಧನುಷ್ ಅವ್ರು ಏನ್ ಗೊತ್ತಾ, ಎಲ್ಲ ಮೆಂಟಲಿ ಹೇಳ್ಕೊಂಡಿರ್ತಾರೆ. ಟಾಸ್ಕ್ ಗೆಲ್ತಾ ಇದಾರೆ ಬರೀ ಟಾಸ್ಕ್ ಒಂದೇನಾ. ಲಾಸ್ಟ್ ಸೀಸನ್ ಇದೇ ತ್ರಿವಿಕ್ರಮ್ ಹಿಂಗೆ ಎಡವಟ್ ಮಾಡ್ಕೊಂಡಿದ್ರು, ಟಾಸ್ಕ್ ಎಲ್ಲ ಗೆಲ್ತಾ ಇದ್ರು. ಬಟ್ ಎಂಟರ್ಟೈನ್ಮೆಂಟ್ ಅನ್ನೋ ಫ್ಯಾಕ್ಟರ್ ಇಲ್ಲ, ಡ್ಯಾನ್ಸ್ ಇಲ್ಲ, ಒಂದು ಸಾಂಗ್ ಇಲ್ಲ, ಒಂದು
ಕಾಮಿಡಿ ಮಾಡ್ತಿಲ್ಲ, ಕಾಮಿಡಿ ಮಾಡಿದ್ರೆ ಹೆಂಗೋದ್ ಮಾಡ್ತಿದ್ರೆ ಗೊತ್ತಾ ಬಮ್ಮಿ ಜೊತೆ ಅಷ್ಟೇ ಗುರು. ನೀನ್ ಹನುಮಂತು ಏನ್ ಮಾಡೋರು ಗೊತ್ತಾ, ಸಾಂಗ್ ಆಡೋರು ಎಲ್ಲರ ಕಡೆಯಿಂದ ಅವ್ರು ಮಾತಾಡದೆ ನಗು ಬರ್ತಾಯಿತ್ತು, ನ್ಯಾಚುರಲ್ ಆಗಿ ಮಾತಾಡ್ತಾ ಇದ್ರು, ಅಂದ್ರೆ ಒಂದು ಪಾಯಿಂಟ್ ಟು ಪಾಯಿಂಟ್ ಅಲ್ಲಿ ಮಾತಾಡೋರು, ಎಲ್ಲೂ ಕೂಡ ತಪ್ಪು ಮಾಡ್ತಾ ಇರ್ಲಿಲ್ಲ. ಅದಕ್ಕೋಸ್ಕರನೇ ಹನುಮಂತು ವಿನ್ನರ್ ಆಗಿದ್ದು ಒಂದು ಮೇನ್ ರೀಸನ್ ಆಗಿತ್ತು. ಪ್ಲಸ್ ಓಟು ಇಲ್ಲಿ ಗಿಲ್ಲಿಯವರು ಅದೇ ಮಾಡ್ತಾರೆ. ಗಿಲ್ಲಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ. ಗುರು ಆಕ್ಚುಲಿ ಡ್ಯಾನ್ಸ್ ಚೆನ್ನಾಗಿ ಆಡ್ತಾರೆ ಗುರು ಗಿಲ್ಲಿಯವರು, ಒಂದು ಅಬ್ಸರ್ವ್ ಮಾಡಿದ್ರೆ ಧನುಷ್ ಅವರು ಚೆನ್ನಾಗಿ ಆಡಿದ್ರು, ಒಪ್ಕೊಳ್ತೀನಿ ನಾನು ಅದ್ರ ಬಗ್ಗೆ. ರಘು ಅವ್ರದ್ದು ಸಖತ್ತಾಗಿತ್ತು, ಸೂರಜ್ ಚೆನ್ನಾಗಿ ಮಾಡಿದ್ರು. ಹೌದು. ಅಂಡ್ ನೆನ್ನೆ ಇನ್ನೊಂದ್ ಕಡೆ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂತಂದ್ರೆ ಜಾನ್ವಿ ಅವ್ರದ್ದು ಸಖತ್ತಾಗಿತ್ತು. ಅದೇ ಜಾನ್ವಿ, ಅಶ್ವಿನಿ ಅವ್ರು ಮತ್ತೆ ನಮ್ಮ ಸ್ಪಂದನ 3 ಜನ ಕುತ್ಕೊಂಡು ಮಾತಾಡಿದ್ದು ಸಖತ್ತಾಗಿತ್ತು. ಮ್ಯೂಟೆಂಟ್ ರಘು ಅವ್ರದ್ದು ಸಖತ್ತಾಗಿತ್ತು, ಅಪ್ಪ ಮಗಂದು. ಬಟ್ ಅಂದ್ರೆ ಏನ್ ಗೊತ್ತಾ, ಆಕ್ಚುಲಿ ಅವ್ರು ಎಲ್ಲಾರ್ದು ತೋರಿಸಿದ್ರು, ಅಭಿಷೇಕ್ ಸ್ಪಂದನದು ಕೂಡ ಒಂದು ತೋರಿಸಿದ್ರು, ರಾಶಿಕಾ ತೋರಿಸ್ಲೇ ಇಲ್ಲ. ಯಾಕೆ ಮೇ ಬಿ ಅವ್ರ ಕಲರ್ಸ್ ಅವ್ರಲ್ಲ ಅಂತ ಏನಾರ ತೋರಿಸಿಲ್ವಾ ನೀವು? ಯಾಕೆ ಒಂದು 2 minutes ತೋರಿಸ್ಬೋದಾಗಿತ್ತಲ್ಲ. ನಿಮ್ಮ ಒಂದು ಆ ಮದ್ವೆದೆಲ್ಲ ತೋರ್ಸ್ಕೊಂಡ್ ಕೂತೀರ ಅವ್ರದ್ದು ಎಂಗೇಜ್ ಟಾಕ್ಸ್ ನ, ನಮ್ಗೆ ಅವಶ್ಯಕತೆ ಇಲ್ಲ, ಬೇಡವಾಗಿಲ್ಲ. ನಮಗೆ ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಗಳದ್ದು ತೋರಿಸ್ರಿ, ನೀವ್ ಯಾಕ್ರಿ ಬಿಗ್ ಬಾಸ್ ಅವ್ರು ಎಡಿಟ್ ಮಾಡ್ತಾ ಇದ್ದೀರಾ? ಬೇಜಾರಾಗಿ ನನಗೆ ಇಲ್ಲೇ ಗೈಸ್ ಏನಕ್ಕೆ ನಾನು ಆ ಪರ್ಟಿಕ್ಯುಲರ್ ಟಾಪಿಕ್ ಎತ್ಕೊಂಡೆ ಅಂದ್ರೆ ಅವ್ರ ಪರ್ಸನಲ್ ತಗೊಂಡ್ಬಂದು ಇಲ್ಲಿ ತೋರಿಸ್ತಾ ಇದಾರಂತೆ ಬ್ಯಾಚುಲರ್ ಪಾರ್ಟಿ ಅಂತ ಹೇಳ್ಬಿಟ್ಟು. ನಮಗೆ ಬ್ಯಾಚುಲರ್ ಪಾರ್ಟಿ ಟಾಪಿಕ್ ಬೇಕಾಗಿಲ್ಲ ಗುರು. ನೀವು ಎಕ್ಸ್ ಕಂಟೆಸ್ಟೆಂಟ್ ಮಾಮೂಲಿ ಗೆಸ್ಟ್ ಆಗಿ ಬಂದಿರ ಆಗೋಗ್ತಿತ್ತು. ನೀವು ವಿಶ್ ಮಾಡ್ಬೇಕಾಗಿತ್ತು, ವಿಶ್ ಕೂಡ ಮಾಡಿದ್ರಿ, ದಟ್ ಈಸ್ ಮುಗಿದೋಯ್ತು, ಎಂಡ್ ಆಫ್ ದ ಟಾಪಿಕ್ ಮುಗೀತು. ಬಟ್ ಇಲ್ಲಿ ರಾಶಿಕಾ ಅವ್ರದ್ದು ಪರ್ಫಾರ್ಮೆನ್ಸ್ ತೋರಿಸಿಲ್ಲ, ಪಾಪ ಸೂರಜ್ ಅವ್ರದ್ದು ತೋರಿಸಿಲ್ಲ, ಅಂಡ್ ಧ್ರುವಂತ್ ಅವ್ರದ್ದು ಕೂಡ ತೋರಿಸಿಲ್ಲ. ಎಲ್ಲ ಎಷ್ಟೊಂದ್ ಜನ ಕಟ್ ಆಫ್ ಮಾಡಿದ್ರ. ಬಟ್ ಯಾಕೆ ನಾನು ಹೇಳ್ತಿರೋದು ಆಕ್ಚುಲಿ ಗೈಸ್, ನಿನ್ನೆ ಎಪಿಸೋಡ್ ಅಲ್ಲಿ ಇನ್ನೊಂದು ಏನಂತಂದ್ರೆ ಅಶ್ವಿನಿ ಮ್ಯಾಮ್ ಅವರು ಲೈಕ್ ಎಲ್ಲರಿಗೂ ಲೈಕ್ ಮೊನ್ನೆ ನೀವು ಎಪಿಸೋಡ್ ನೋಡಿರ್ತೀರಲ್ವಾ, ಸೊ ದಟ್ ಎಲ್ಲರೂ ಕೂಡ ಲೈಕ್ ಸಾರಿ ಹೇಳಿ ನಾನು ದಡ್ಡಿ ಅಂತ ಒಪ್ಕೋಬೇಕು ಅಂತ ಇರುತ್ತಲ್ಲ, ಸೊ ದಟ್ ಎಲ್ಲರೂ ಕೂಡ ಇಲ್ಲಿ ಬಂದ್ಬಿಟ್ಟು ಲೈಕ್ ಮನವೊಲಿಸ್ತಾರೆ. ಆಯ್ತು ನಾನು ಟೀಮ್ಗೋಸ್ಕರ ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಲೈಕ್ ಎಲ್ಲರ ಮುಂದೆ ಹೋಗ್ಬಿಟ್ಟು ನಾನು ನನ್ನ ಕಡೆ ತಪ್ಪಾಗಿದೆ, ನನಗೆ ಲೈಕ್ ಅದು ವಿಗ್ರಹದ್ದು ಅಂದ್ರೆ ಲೈಕ್ ಶಿಲೆದು ಹೆಸರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಲೈಕ್ ಆಕ್ಚುಲಿ ಅಲ್ಲಿ ಅಶ್ವಿನಿ ಮ್ಯಾಮ್ ಅವರ ಒಂದು ತಾಳ್ಮೆಗೆ ಮೆಚ್ಚಲೇಬೇಕು. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ತಲೆಬಾಗಿ ಎಲ್ಲರ ಮುಂದೆ ಸಾರಿ ಕೇಳ್ತಾರೆ. ಮೊನ್ನೆ ಹೇಳ್ಬೇಕಿತ್ತು, ಬಟ್ ಸ್ವಲ್ಪ ಥಿಂಕ್ ಮಾಡಿದ್ದಾರೆ, ನಾ ಎಲ್ಲ ಮೇ ಬಿ ನನ್ನ ಹತ್ರ ಬರ್ಲಿ ಅಂತನೋ ಇಲ್ಲ ಏನೋ ಗೊತ್ತಿಲ್ಲ. ಬಟ್ ಅಶ್ವಿನಿ ಮ್ಯಾಮ್ ಇಲ್ಲ, ಅವ್ರು ತಪ್ಪ ಕರೆಕ್ಟ್ ಇದೆ. ಆಕ್ಚುಲಿ ಅಶ್ವಿನಿ ಮ್ಯಾಮ್ ಅವರು ಲಾಸ್ಟ್ ವೀಕ್ ಸಖತ್ ತುಂಬಾ ತ್ಯಾಗ ಮಾಡಿದ್ರು. ಐ ಥಿಂಕ್ ಚೆನ್ನಾಗೂ ಗೇಮ್ ಮಾಡಿದ್ದಾರೆ. ಐ ಥಿಂಕ್ ನಾನು ಅವ್ರಲ್ಲಿ ನೆಗೆಟಿವ್ ಎಲ್ಲೂ ಕೂಡ ನೆಗೆಟಿವ್ ಇಲ್ಲ ಅಂತ ನಾವು ತೋರ್ಸಕ್ ಆಗಲ್ಲ ಅಲ್ವಾ ಪಾಪ. ಆಕ್ಚುಲಿ ತುಂಬಾ ಚೆನ್ನಾಗಿ ಆಡಿದ್ರು ಗೇಮ್ ನ, ಒಪ್ಕೊಳ್ಳೋಣ. ಅದ್ರ ಜೊತೆ ಸೂರಜ್ ಅವ್ರು ಚೆನ್ನಾಗಿ ಗೇಮ್ ಮಾಡಿದ್ದಾರೆ. ಎಸ್ ಸಾರಿ ಕೇಳ್ತಾರೆ. ಅದಾದ್ಮೇಲೆ ಗಿಲ್ಲಿ ಅವ್ರ ಜೊತೆ ಏನ್ ಸಾಥ್ ಕೊಡ್ತಾರೆ ಗುರು. ಆಕ್ಚುಲಿ ಅಶ್ವಿನಿ ಮ್ಯಾಮ್ ಬಾ ನೀನು ಫಸ್ಟ್ ಟೈಮ್ ಬೈಲಿ ಅಂತ, ನಾನು ನಿನ್ಗೇನು ಬರ್ಬೇಕಾ, ನಾನು ಗೊತ್ತು ನಿಂಗೆ ಇರಿಟೇಟ್ ಆಗ್ತೈತೆ ಅಂತ, ಸಮಾಧಾನ ಕೂತ್ಕೋ, ಏನು ಮಾಡಕ್ಕಾಗಲ್ಲ, ಗೇಮ್ ತರ ನೋಡೋಣ ಅಂತೆಲ್ಲ ಮಾತಾಡ್ತಾರೆ. ಸೊ ಅದಾದ್ಮೇಲೆ ಸಾರಿ ಕೂಡ ಕೇಳಿಸೋದು ಕೂಡ ಮಂಜು ಅವ್ರು ನೋಡಿ, ಅಲ್ಲೂ ಸಾರಿ ಕೇಳಿಸಿದ್ಮೇಲೆ ಕೂಡ ಗಡ್ಡೆ ಬಂದು ಬೋಳ್ಸೋದು ಆಕ್ಚುಲಿ ಅವರು ಎಲ್ಲ ಆದ್ಮೇಲೆ ಲೈಕ್ ನಿಮ್ಗೆ ಗೊತ್ತಾದ ಹೆಸರು ಏನು ಅಂತ ಕೇಳಿದಾಗ ಲೈಕ್ ಚೈತ್ರ ಕುಂದಾಪುರ ಹೇಳ್ತಾರೆ ಅದು ಬೇಲೂರು ಚನ್ಕೇಶ್ವರ. ಅಂದ್ರೆ ಲೈಕ್ ಅವ್ರು ಬೇಲೂರು ಚನ್ಕೇಶ್ವರ ಟೆಂಪಲ್ ಅಲ್ಲಿ ಇರುವಂತ ಇದು ಶಿಲೆ ಅಂತ ಹೇಳಿಲ್ಲ, ಅದ್ರ ಹೆಸರು ದರ್ಪಣ ಸುಂದರಿ ಅಂತ ಹೇಳ್ತಾರೆ. ಅಂದ್ರೆ ಮಿರರ್ ಇಟ್ಕೊಂಡು ಲೈಕ್ ಹಿಂಗ್ ಹಿಡ್ಕೊಂಡಿರ್ತಾರೆ, ಅದಕ್ಕೆ ದರ್ಪಣ ಸುಂದರಿ ಅಂತ ಅಂತಾರೆ. ಅದೇ ಇದು ಮುಂಚಿತವಾಗಿ ಮನೆಯಲ್ಲಿ ಎಲ್ಲ ನೋಡ್ಕೊಂಡ್ ಬಂದಿರ್ತಾರೆ. ಪಾಪ ಇಲ್ಲಿ ಬಂದವ್ರಿಗೆ ಫಸ್ಟ್ ಆಫ್ ಆಲ್ ಯಾರಿಗೂ ಗೊತ್ತಿರಲ್ಲ, ಮನೆಗೆ ಬಂದ್ಮೇಲೆ ತಾನೇ ಲೈಕ್ ಎಲ್ಲರೂ ಲೈಕ್ ಇದ್ ಮಾಡ್ಬೇಕು. ಇದು ಮುಂಚೆನೂ ಎಲ್ಲ ಇವರು ಚೈತ್ರ ಕುಂದಾಪುರ ಎಲ್ಲ ತಿಳ್ಕೊಂಡಿರೋರಿಗೆ ಹೊರಗಡೆ ಒಂದಷ್ಟು ನೋಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ವಶನ್ ಕೇಳೋಣ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ ಬಂದಿರ್ತಾರೆ. ಇಲ್ಲಿ ಅದನ್ನೇನೋ ದೊಡ್ಡ ಹೆಮ್ಮೆ ಅಂತ ಹೇಳ್ಕೊತಾರೆ. ನಮ್ಗೆ ಅದು ಮೊದಲೇ ಗೊತ್ತೈತಾ ಇಲ್ಲಾಂದ್ರೆ ಬಿಗ್ ಬಾಸ್ಗೋಸ್ಕರ ತಿಳ್ಕೊಂಬಂದ್ರೆ ಗೊತ್ತಿಲ್ಲ ಅದು. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಬೆಳಗ್ಗೆ ಆಗುತ್ತೆ, ಲೈಕ್ ಇವ್ ನೈಟ್ ಆಗಿರುತ್ತಲ್ಲ, ಇಲ್ಲಿ ಗಿಲ್ಲಿ ಅವ್ರದ್ದು ಏನೋ ಊಟ ಎಲ್ಲರೂ ಮಾಡಾದ್ಮೇಲೆ ನೀನು ಊಟ ಬಡಿಸಿ ತಿನ್ಬೇಕು ಅಂತ ಅವ್ರು ಮಾಡಿರಲ್ವಲ್ಲ, ಅದಕ್ಕೋಸ್ಕರ ಶಿಕ್ಷೆ ಕೊಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಉಗ್ರ ಮಂಜು ಹೇಳ್ತಾರೆ ಎಲ್ಲರ ಹತ್ರ ಲೈಕ್ ಕೈ ಕಟ್ಕೊಂಡು ಸಾರಿ ಕೇಳಿಸ್ಬೇಕು ನೀವು ಅಂದ್ರೆ ಅಶ್ವಿನಿ ಮ್ಯಾಮ್ಗೆ ಟಾಸ್ಕ್ ಕೊಡ್ತಾರೆ. ಅದ ಇವ್ರ ಹತ್ರ ಪಾಪ ಎಲ್ಲಾರ ಹತ್ರ ಹೋಗಿ ಸಾರಿ ಕೇಳಿಸ್ಕೊಂಬರ್ತಾರೆ. ಉಗ್ರ ಮಂಜು ರೀ ಏನ್ರಿ ಸ್ವಲ್ಪ ಕರುಣೆ ಮಾನವೀಯತೆ ಬೇಡವೇನ್ರಿ? ಅಲ್ಲ ಅದು ಸಾರಿ ಕೇಳಿಸಿದಕ್ಕೆ ನಾನು ಒಪ್ಕೊಳ್ತೀನಿ. ಬಟ್ ಊಟದ ವಿಷಯದ ಬಗ್ಗೆ ಮಾತಾಡಿದ್ದು, ಗಡ್ಡ ಬೋಳ್ಸಿದ್ದು, ಅದಕ್ಕೆ ನೀವು ಸಾರಿ ಕೇಳ್ಬೇಕು. ಇವಾಗ ನಾವು ವೇಟ್ ಮಾಡ್ತಿದ್ದೀವಿ ಕನ್ನಡ ಜನತೆ. ಗೈಸ್ ಆಕ್ಚುಲಿ ಕಿಚನ ಪಂಚಾಯತಿ ಏನೇನು ಟಾಪಿಕ್ ಆಗಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಯಾರು ಉತ್ತಮ ಯಾರು ಕಳಪೆ, ಅಂಡ್ ಅದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಅಂಡ್ ನನ್ನ ಪ್ರಕಾರ ಕಳಪೆ ಅಂತಂದ್ರೆ ಅಭಿಷೇಕ್ ನಾನು ಕೊಡ್ತೀನಿ. ಉತ್ತಮ ನೀವ್ ಯಾರು ಕೊಡ್ತೀರಾ ನೀವು ಕಮೆಂಟ್ ಮಾಡಿ ಗೈಸ್. ಅಂಡ್ ಹಾಗಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದಾಗಿತ್ತು ನಮ್ಮ ಎಪಿಸೋಡ್ನ ರಿವ್ಯೂ. ಆ್ಯಂಡ್ ಲೈವ್ ಬಗ್ಗೆ ಒಂದಷ್ಟು ಚರ್ಚೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀವಿ ಎಷ್ಟು ಗಂಟೆಗೆ ಅಂತ. ದಯವಿಟ್ಟು ಕಮ್ಯುನಿಟಿ ಪೋಸ್ಟ್ನ ನೋಡ್ತಾ ಇರಿ. ಆ್ಯಂಡ್ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.